ಈಗಲೂ ಅಷ್ಟೇ, ನಮ್ಮ ಸತ್ತು ಅಷ್ಟೇ. ನಮ್ಮನ್ನು ಸಾಯ ಗಂಟ ಒಬ್ಬಳನ್ನ ಕಟ್ಕೊಂಡಿದ್ದೀನಿ, ಅವಳೇ ನಮ್ಮನ್ನು ಸಾಯ ಗಂಟ. ನಮ್ಮನ್ನು ಬೇರೆ ಯಾರನ್ನೂ ಟೆಚ್ಚೇ ಮಾಡಲ್ಲ. ಎಂತಕ್ಕೆ ಬೇಡ ಗುರು. ಇವಾಗ ನಿನ್ನ ಬಿಟ್ಟು ಅವಳು ತಪ್ಪು ಮಾಡ್ತಾವಳಲ್ಲ. ಅವಳೇನೋ ಮಾಡ್ಕೊಳ್ಳಿ, ಸೆಕೆಂಡ್ ಇಯರು ಹೇಳ್ದಲ್ವಾ, ಅವಳೇನೋ ಮಾಡ್ಕೊಳ್ಳಿ ಸೆಕೆಂಡ್ ಇಯರು. ನನ್ನ ಲೈಫಲ್ಲಿ ಬಂದು ಈ ಸತಿ ಯಾವಾಗ ಸತ್ತಬೇಕಾಯ್ತು. ಆ ಟೈಮಲ್ಲಿ ಏನೋ ಆಯಿತು, ನನ್ನ ಮಚ್ಚ ಬಳ್ಳಾದ. ಆ ಟೈಮಲ್ಲಿ ಏನೋ ಆಯಿತು, ನಮ್ಗೆ ಬಂದು ಲೈಫ್ ಕೊಟ್ಟೆ. ಇವತ್ತು ನನ್ನ ಲೈಫ್ ಹಾಳಾಗೋಯ್ತು. ನಾನು ಇವತ್ತು ಬದುಕ್ತಾ ಅವಸರ ಬೇರೆ ಯಾರು ನಾನು ಟಚ್. ಇನ್ನೊಂದು ಈ ಮ್ಯಾಟ್ರ್ ಹೇಳ್ತೀನಿ. ಎಂತ ಕಾಳಾಗೋಯ್ತು, ಎಂತ ಕಾಳಾಗೋಯ್ತು ಲೈಫು? ಅಯ್ಯೋ ಬಿಡ, ಅವೆಲ್ಲ ಏನು ಕೇಳ್ತೀರ? ಅಲ್ಲ ಗುರು, ಇವಾಗ ನಿನ್ನ ಲೈಫ್ನ ನೀನು ಹಾಳು ಮಾಡಿಕೊಂಡು ಒಂದು ಹುಡುಗಿಗೆ ಲೈಫ್ ಕೊಟ್ಟೆ. ಒಂದು ಹುಡುಗಿ ಮದುವೆ ಮಾಡ್ಕೊಂಡ್ಮೇಲೆ ಒಂದು ಮಗ ಕೊಟ್ಟೆ. ಆ ಮಗ ಇವತ್ತು ಮಿಂಡ್ರು ಕೊಡ್ತು ನನ್ನ ಮಗನೇ ಅಂತ ಅಂದಾಗ ಅವ್ರು ತಿಳ್ಕೊಂಡಿಲ್ಲ ಕಣ. ಅದು ಇಬ್ಬರು ಮನೆ ಪ್ರೀತಿ ಐತೆ. ಇವತ್ತು ಅಪ್ಪ ನನ್ನ ತಪ್ಪಾಯ್ತು ಅಂತ ಬರಲಿ, ನಮ್ಮನ್ನು ಅವ್ಳಿಗೆ ಏನು ಬೇಕು, ನಮ್ಮನ್ನು ಇವತ್ತು ಅವಳು ಏನೇ ಕಳ್ಕೊಂಡವಳು, ನಮ್ಮನ್ನು ಬರೀ ಒಂದೇ ಒಂದು ಆಲ್ಗಳು ನಮ್ಮನ್ನಾಗಿ ನಮ್ಮನ್ನು ಮೊದಲಂಗಿಲ್ಲ ಹಂಗೆ ಅನಿಸ್ತೀವಿ. ಮನೇಲಿ ಏನೇನು ಐಟಮ್ ಇಲ್ಲಿಲ್ವೋ ನಮ್ಮನ್ನು ಅದೇ ಐಟಮ್ ಅಂತ ತಂದುಬಿಡ್ತೀವಿ. ನಮ್ಮನ್ನು ಅವಳೇ ಕೊನೆ, ಅವಳೇ ಲಾಸ್ಟು. ನಮ್ಮನ್ನು ಅವ್ಳು ನೀವು ಕೋಟಿ ಕೊಟ್ಟು ತರ್ತೀನಿ ಅಂದರೂ ನಮ್ಮನ್ನು ನಾನು ಯಾರು ಮುಟ್ಟಲ್ಲ. ಎಂತಕ್ಕೆ ಬೇಡ ಗುರು, ನಾನು ಸಾಯ ಗಂಟ ಅವಳೊಬ್ಬಳೇ. ಪ್ರೀತಿಸಿದ್ದು ಒಬ್ಬಳನ್ನೇ, ಮುಟ್ಟಿದ್ದು ಒಬ್ಬಳನ್ನೇ, ಬೇರೆ ಯಾರನ್ನೂ ಹೆಚ್ಚೇ ಮಾಡಲ್ಲ. ಬೇಡ ನನಗೆ. ಇದೇಂತ ಗೊತ್ತಾ, ಇದನ್ನ ಪ್ರೀತಿ ಅಂತಾರೆ. ಹೇಳೋದು ಕರೆಕ್ಟ್ ಅರ್ಥ ಮಾಡ್ಕೊ. ಇದನ್ನ ಪ್ರೀತಿ ಅಂತಾರೆ. ಅದೇ ನಿನ್ನ ಹೆಂಡ್ತಿ ಮಾಡ್ತಾರೆ ಅದನ್ನ ಏನಂತ ನಿನ್ನ ಬಾಯ್ ನೀನು ಹೇಳು, ವಿಡಿಯೋ ಗೊತ್ತಾಗ್ತದೆ. ಜನ ಎಲ್ಲರೂ ಹೇಳ್ತಾರೆ ಅವನು ಒಳ್ಳೆಯವನು, ಅವಳೇ ಸರಿ ಇಲ್ಲ ಅಂತ. ಅವ್ರ ಫ್ಯಾಮಿಲಿ ಹೇಳ್ತಾರೆ. ಯಾಕೆಂದರೆ ಈ ವಿಡಿಯೋ ನೋಡ್ತೈತಿ ಇವಾಗ ನೋಡಿದ್ರೆ ನೋಡ್ಕೋ, ನಾವು ಕುಡ್ದಿದ್ದೀವಿ ಸೆಕೆಂಡ್ರಿ. ಕುಡ್ದಿರ್ಲಿ, ನೀನು ಮಾಡ್ತಾರದನ್ನ ಪ್ರೀತಿ ಅಂತಾರೆ. ಅದೇ ಆವಮ್ಮ ಮಾಡ್ತಾರದನ್ನ ಏನಂತಾರೆ? ಅವ್ರು ಏನಂತಾರೋ ಅದು ನನ್ನ ಸೆಕೆಂಡ್ರಿ. ಹೇಳ್ತಲ್ವಾ, ಅವ್ರ ಅಕ್ಕನ ಜೊತೆ, ಅವ್ರ ದೊಡ್ಡಕ್ಕನ ಜೊತೆ ಒಂದು ವಾರ ಜಾತ್ರೆ ಮಾಡಿದೆ. ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಏನು ಹೇಳ್ಬೇಕಾ ಕೇಳೋದು. ಇವತ್ತು ನಿಮ್ಮ ಅಪ್ಪ ಅಮ್ಮನ ನಡೆದು ನೋಡ್ತವ್ರೆ? ನಮ್ಮಪ್ಪ ನಮ್ಮಮ್ಮನ ನಾನೇ ನೋಡ್ತೀನಿ. ನಿಮ್ಮ ಹೆಂಡತಿ ನೋಡ್ತಾ ಇಲ್ಲ? ನನ್ನ ಹೆಂಡತಿ ನೋಡ್ತಾಳೆ. ಬರೀ ಅವಳು ಗುಂಡೆ ತುಳ್ಳೆ 10,000 ಕೊಟ್ಟೆ 5,000 ಕೊಟ್ಟೆ ಅಂದ್ಲು ಅವಾಗ. ಈಗ ಒಂದು ವಾರದಿಂದ ನಮ್ಮಮ್ಮ ಫೋನ್ ಮಾಡ್ತಾರೆ ಮನೆ ಬಾ ಅಂತ. ಆಳನ್ ಕರ್ಸಿದ್ರೆ ನಾನು ಬರೋಲ್ಲ, ನಮ್ಮ ಬಂದು ಕುಡ್ಕೊಂಡೇ ಬರೋದು. ಹಂಗೆ ಹತ್ರ ಹೇಳೋ ಬಾ ಬಿಡ್ತೀನಿ, ಇಲ್ಲ ಅಂದ್ರೆ ಬರೋಲ್ಲ. ಆಯ್ತಾ? ಇದಕ್ಕೆ ನೀವು ಹೇಳೋಕ್ಕಾಗಬೇಕಂದ್ರೆ ಗಂಡು ಮಕ್ಳ ಪ್ರೀತಿನೇ ಇಷ್ಟು. ಗಂಡು ಮಕ್ಳು ಸಾಯಗಂಡು ಹಿಂಗೇನೆ, ಮೊದಲು ಪ್ರೀತಿನೇ ಜಾಸ್ತಿ ಇಷ್ಟಪಡೋದು, ಸಾಯಗಂಡ್ರನ್ನು ಹಿಂಗೆ ಇರ್ತೀವಿ ಅಂತ ಹೇಳೋದು. ಅದೇ ಹೆಂಡತಿಯಾದ ಬಂದವರು ಅವ್ರಿಗೆ ಬೇರೆ ಇರಬೇಕು ಅಂತ. ಅವಾಗ ನನ್ನ ಮೈಂಡ್ ಸೆಟ್ಟೇ ಬೇರೆ ಇತ್ತು. ನಮ್ಮ ಆತ್ಮೀಯ ನಮ್ಮ ನಾನು ಇಲ್ಲೇ ಮಲಗಿರೋನು, ನಮ್ಮ ₹1 ಇಸ್ಕೊಳ್ಳೋನು, ನಮ್ಮ ಒಂದು ಲಕ್ಷ ತಂದ್ಕೊಳ್ಳೋನು, 50,000 1 ಲಕ್ಷ. ಎಲ್ಲರೂ ಹೋಗು ನಮ್ಮನ್ನ ಏನೋ ಮಜಾ ಮಾಡೋದು. ಆದರೆ ನಮ್ಮ ಅತ್ತಿಗೆ ಹೇಳೋದು, ಅತ್ತಿಗೆ ಅಂದರೆ ಅಣ್ಣನ ಹೆಂಡತಿ, ಅಣ್ಣ ಕಣ ಆಂಟಿ ಇದ್ದಂಗೆ ಅಂತ ಎಷ್ಟು ಅಳಿಗೆ ತೋರಿಸಿದ್ರು. ಅವಳು ಇವತ್ತು ಸತ್ಯ ಮರ ಆಗೋಳೆ. ಅವಳೇ ಹೇಳೋದು ಬೇಡ ಬೇಡ ಅಂತ. ಅದಕ್ಕೆ ಅವಳೇ ಬೇಕು ಅಂತ ಹೋದೆ. ಅದು ಮುಳ್ಳಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಅದು ಅದಕ್ಕೆ ನಮ್ಮನ್ನಾಗಿ ಜೀವನದಲ್ಲಿ ಚೆನ್ನಾಗಿರೋದು ಅಷ್ಟೇ ಹೇಳೋದು. ಚೆನ್ನಾಗಿದ್ದೀನಿ, ಆರಾಮಾಗಿ ನೆಮ್ಮದಿ ಕುಡ್ಕೊಂಡು ತಿನ್ಕೊಂಡು ಲಕ್ಷ ಸಂಪಾದನೆ ಮಾಡೋದು. ನಮ್ಮ ಲಕ್ಷ ಅದೇನೇ ಕಷ್ಟ. ಫೋನ್ ಮಾಡಿದೆ ಮನೇನ ಒಂದು 20,000 ಹಾಕೋಣ ಅಂತ. ನಮ್ಮ ಚಿಕ್ಕದಾರು ಹಾಕೋದು, ನಾವು ಬ್ಲ್ಯಾಕ್ ಲಿಸ್ಟ್ ಹಾಕಿದೆ. ಆರಾಮಾಗಿ ಚೆನ್ನಾಗೋದು. ಇವಾಗ ನಿನ್ನ ಕಷ್ಟ ಎಲ್ಲರಿಗೂ ನನಗೆ ಗೊತ್ತು, ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಗೊತ್ತು, ನಿನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು. 4 ಜನ ಗೊತ್ತಾಗ್ಬೋದು ಹಿಂಗೆ? ಎಲ್ಲರಿಗೂ ಗೊತ್ತು, 4 ಜನಕ್ಕೇನು, ಫ್ಯಾಮಿಲಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅವ್ರ ಸೈಡ್ ನಮ್ಮ ಇರೋ ನಂದು ಖರಾಬ್ ಚಂದು ಅಂತ ಇರೋದು ಒಂದು ಚಾನಲ್ ಐತೆ. ನಾನು ಏನು ಕೇಳಿದ್ವಿ ಹೇಳ್ತಲ್ವಾ, ನಾನು ಇಲ್ದಂಗೆ ದುಡುಪ್ನಳ್ಳಿ ಆ ಗೇಟ್ ಐತಲ್ಲ, ಗೇಟು ಆ ಹೆಬ್ಬಾಗಿಲಿಂದ ಹೊರಗಡೆ ಬಂದಾಗ
ನಾನು ಹೇಳ್ದೆ ನೋಡು ಮತ್ತೆ ಸತ್ತಾಗ ಅವ್ರು ನಮ್ಮ ಗಲಾಟೆ ಮಾಡ್ದೆ ಹೋಗಿದ್ರೆ ನನ್ನ ಶಾಡನು ನಮ್ಮನ್ನ ಹಾಕಿಯ ಒಳಗಡೆ ಹೋಗಕ್ಕೆ ಕಾಯ್ತಾ ಇರಲಿಲ್ಲ ಅವ್ರು. ಇಷ್ಟೇ ಮಾತಲ್ಲ ನಮ್ಮ ಚಾನಲ್ ಈ ವಿಡಿಯೋ ನೋಡೋ ಜನಗಳಿಗೆ ಏನು ಹೇಳ್ತೀಯಾ? ಏನಪ್ಪ ನಿಂಗೆ ಇಷ್ಟೆಲ್ಲ ಕಷ್ಟ ಮುಗಿಸಿದಾಗ್ರು ನಿನ್ನ ಕಡೆಯಿಂದ ಈ ವಿಡಿಯೋ ನೋಡೋ ಜನಗಳಿಗೆ ಏನು ಏನಿಲ್ಲ, ಒಂದು 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 ಮಾತು ಸಜೆಷನ್ ಹಿಂಗಲ್ಲ ಹಿಂಗೆ ಜೀವನ ಅಂತ. ಏನು ಜೀವನ ಏನಿಲ್ಲ, ನನ್ನ ಮಾಸ ಮಾಡೋ ಚಿಂತೆ ಅಲ್ಲ. ಅಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮನ್ನು ಎಲ್ಲರೂ ಚೆನ್ನಾಗಿರ್ಲಿ.